ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹೊಸ ಡಿಶ್ ಒಂದಿಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋ. ಇದು ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ರುಬ್ಕೊಂಡಿರೋದು, ಇದು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ರುಬ್ಕೊತಾವ್ರೆ. ಅದರೊಳಗೆ ಸ್ವಲ್ಪ ಒಂದೇ ಒಂದು ಟೊಮೊಟೊನ ಎಣ್ಣೆಯಲ್ಲಿ ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ಟು ಕಾಯಿ ರುಬ್ಕೋತೀವಲ್ಲ ಅದ್ರ ಜೊತೆಗೆ ಹಾಕ್ಕೋಬೇಕು. ನೋಡಿ ಹಾಕ್ಕೊತಾ ಇದ್ದಾರೆ. ಮತ್ತು ಅದೇ ಕಡಾಯಿಯಲ್ಲಿ ಒಗ್ಗರಣೆ ಮಾಡೋಕ್ಕೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ಯಾವುದೇ ರೀತಿ ಕೊತ್ತಂಬರಿ ಸೊಪ್ಪಾಗಲಿ ಮತ್ತು ಶುಂಠಿ ಆಗಲಿ ಪುದೀನ ಆಗಲಿ ನಾವು ಆ್ಯಡ್ ಮಾಡಿಲ್ಲ. ಮೀನು ಸಾರಿಗೆ ಇದ್ಯಾವುದು ಹಾಕಲ್ಲ ನಮ್ಮ ಅತ್ತೆಯವರು. ಕೊತ್ತಂಬರಿ ಸೊಪ್ಪು ಹಾಕ್ತಾರೆ, ಪುದೀನ ಮತ್ತು ಶುಂಠಿ, ಚಕ್ಕೆ ಲವಂಗ ಇದೆಲ್ಲ ಹಾಕೋಲ್ಲ. ಮತ್ತು ಇದು ಮಾಮೂಲಿ ಮೀನು ಸಾರಿಗೆ ಬೇಕಾಗಿರೋಂಥ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಹುಣಸೆಹಣ್ಣು ಹುಳಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಇವಾಗ ಧನಿಯಾ ಪುಡಿ ಹಾಕಿದ್ದಾರೆ. ಮತ್ತು ಸಾಂಬಾರು ಪುಡಿನೂ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಚಿಲ್ಲಿ ಪೌಡರು, ಖಾರ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಧನಿಯಾ ಪುಡಿ, ಸಾಂಬಾರು ಪುಡಿ ಮತ್ತು ಚಿಲ್ಲಿ ಪೌಡರ್ 3 ಆ್ಯಡ್ ಮಾಡ್ತಿದ್ದಾರೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗೆಲ್ಲ ಕಾಯಿ, ಹುಣಸೆಹಣ್ಣು, ಟೊಮೊಟೊ ಎಲ್ಲ ರುಬ್ಕೊಂಡಿರೋಂಥ ಪೇಸ್ಟ್ನ ಹಾಕ್ತಾರೆ. ನಮ್ಮ ಅತ್ತೆಯವರು ಮೀನು ಸಾರು ತುಂಬ ಚೆನ್ನಾಗಿ ಮಾಡ್ತಾರೆ. ಹಳ್ಳಿ ಸ್ಟೈಲಲ್ಲಿ ಸಖತ್ತಾಗಿ ಮಾಡ್ತಾರೆ. ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಸಾಂಬಾರಿಗೆ ಹದವಾಗಿ ನೋಡಿಕೊಂಡು ಚೆನ್ನಾಗಿ ಮಾಡ್ತಾರೆ ಸಾಂಬಾರನ್ನ. ನೋಡಿ ಅದು ಬರೀ ಹುಳಿ ಎಲ್ಲ ಅದೆಲ್ಲ ಹಾಕಿದ್ವಲ್ಲ ಅದೆಲ್ಲ ಕುದಿಬೇಕು ಚೆನ್ನಾಗಿ. ನೋಡಿ ಚೆನ್ನಾಗಿ ಕುದಿ ಬರಬೇಕು ಎಲ್ಲ ಹಾಕಿ. ಆಮೇಲೆ ಉಪ್ಪು ಖಾರ ನೋಡಿಕೊಂಡು ಮೀನೆಲ್ಲ ವಾಶ್ ಮಾಡಿ ನೀಟಾಗಿ ತೊಳೆದು ಅವರೇ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ರು. ನೋಡಿ ಇಟ್ಟಿದ್ದಾರೆ ಕ್ಲೀನಾಗೆಲ್ಲ, ಅವರೇ ಎಲ್ಲ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ರು. ನೋಡಿ ಇವಾಗ ಕುದಿ ಬರ್ತಾ ಇದೆ. ಇದು ಹುಳಿ ಚೆನ್ನಾಗಿ ಕುದಿ ಬಂದಮೇಲೆ ಮೀನು ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಮೀನು ಬೇಗ ಬೆಂದೋಗುತ್ತೆ. ಹೊಸ ರೆಸಿಪಿ ಹೇಗಿದೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಮೀನು ಹಾಕಿದ್ಮೇಲೆ ಕುದಿಸ್ತಾ ಇರೋದು ತುಂಬ ಚೆನ್ನಾಗಿ ಬಂದಿತ್ತು. ಮೇಯ್ನ್ ಮೀನು ಸಾರಿಗೆ ಹುಳಿ, ಉಪ್ಪು, ಖಾರ ಈ ಫುಲ್ಲು ಸ್ಟ್ರಾಂಗಾಗಿರಬೇಕು, ಚೆನ್ನಾಗಿರುತ್ತೆ ಸಾಂಬಾರು. ಮತ್ತು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಣ್ಣ ವಿಡಿಯೋ ಇದು. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವಿಡಿಯೋಸ್ ನೋಡ್ತಿಲ್ಲ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿ. ನೀವು ಇದೇ ಥರನ ಮೀನು ಸಾಂಬಾರು ಮಾಡೋದು ಅದನ್ನು ಕಮೆಂಟ್ ಮಾಡಿ. ಇಲ್ಲ ಬೇರೆ ಥರ ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನಾವು ನೆಕ್ಸ್ಟ್ ಟೈಮ್ ಅದೇ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು.